ನಾವು ಸಂಪೂರ್ಣ ವಾಹಿನಿ ಈ ಕ್ಷಣದಲ್ಲಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಇದನ್ನ ಇಲ್ಲಿಗೆ ನಿಲ್ಲಿಸೋದು ಮಾತ್ರವಲ್ಲ, ರಾಜ್ಯಾದ್ಯಂತ 100 ಮೊರಾರ್ಜಿ ದೇಸಾಯಿ ವಸತಿ ನಿಲಯಗಳಿವೆ. 100. ಅಷ್ಟು ಇದರಲ್ಲಿ ಎಷ್ಟರಲ್ಲಿ CC ಕ್ಯಾಮೆರಾಗಳಿವೆ, ಎಷ್ಟು ವಸತಿ ನಿಲಯಗಳಲ್ಲಿ ಲೇಡಿ ವಾರ್ಡನ್ಗಳಿದ್ದಾರೆ, ಇದನ್ನ ಇನ್ನು ಮುಂದೆ ನಮ್ಮ ಕ್ಯಾಮರಾ ಟೀಮ್, ನಮ್ಮ ರಿಪೋರ್ಟರ್ಸ್ ಪ್ರತಿ ಮೊರಾರ್ಜಿ ದೇಸಾಯಿ ವಸತಿ ನಿಲಯಗಳನ್ನ ಹತ್ತಿರ ಹೋಗಿ ಅದನ್ನ ಪರೀಕ್ಷೆ ಮಾಡ್ತಾರೆ. ವಸತಿ ನಿಲಯಗಳ ಮೊರಾರ್ಜಿ ದೇಸಾಯಿ ವಸತಿ ನಿಲಯದ ಸತ್ಯಾಂಶವನ್ನು ಜನರ ಎದುರಿಗೆ ನಾವಿನ್ನು ಕೆಲವೇ ದಿನಗಳಲ್ಲಿ ಇಡ್ತೀವಿ. ಬರೀ ಮೊರಾರ್ಜಿ ದೇಸಾಯಿ ಶಾಲೆ ಮಾತ್ರ ಇಲ್ಲ, ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಇದೆ, ಅಟಲ್ ಬಿಹಾರಿ ಶಾಲೆ ಇದೆ, ಅಂಬೇಡ್ಕರ್ ಶಾಲೆ ಇದೆ, ಮೊರಾರ್ಜಿ ದೇಸಾಯಿ ಶಾಲೆ ಇದೆ. ಇದೆಲ್ಲದೂ ಕ್ರೈಸ್ಟ್ ಕಮಿಟಿ ಅಂಡರ್ ಅಲ್ಲಿ ಬರುತ್ತೆ ಸರ್. ಸರ್ಕಾರದಿಂದ ಕ್ರೈಸ್ಟ್ ಕಮಿಟಿಗೆ ಫಂಡ್ ರಿಲೀಸ್ ಆಗುತ್ತೆ. ಸೆಂಟ್ರಲ್ ಗವರ್ಮೆಂಟು ಕ್ರೈಸ್ಟ್ ಕಮಿಟಿಗೆ ಫಂಡ್ ಕೊಡೋದು. ಕ್ರೈಸ್ಟ್ ಕಮಿಟಿಯ ಚೇರ್ಮನ್ ಯಾರು? ಲಾಸ್ಟ್ ಟೈಮ್ ಕಾಂತರಾಜು ಅಂತಿದ್ರು, ಇವಾಗ ಯಾರೋ ಚೇಂಜ್ ಆಗಿದ್ದಾರೆ ಅನ್ಕೊಂಡಿದ್ದೀನಿ. ನನಗೆ ಈಗಿನ ಮಾಹಿತಿ ನನಗಿನ್ನೂ ಗೊತ್ತಿಲ್ಲ. ಒಂದು ವರ್ಷದಿಂದ ಕಾಂತರಾಜ್ ಇದ್ರು. ಕಾಂತರಾಜ್ ಅಂತ ಇದ್ರು. ಆಮೇಲೆ 2 ಮಕ್ಳದ್ದು ಇದು ನೋಡಿ ಸರ್, ಆ ಮಗಳದ್ದು ಬಕೆಟು ಆ ಕಡೆ ಇದೆ, ಈ ಮಗಳದ್ದು ಬಕೆಟು ಈ ಕಡೆ ಇದೆ ಅಲ್ವಾ? 2 ಮಕ್ಳದ್ದು ಕಾಲು ಆಚೆ ಗೀಚೆಗೆ ಹೆಂಗ್ ಹೋಗುತ್ತೆ ಸರ್? 2 ಒಂದೇ ಈ ಕಡೆ ಇರಬೇಕು, ಇಲ್ಲ ಆ ಕಡೆ ಇರಬೇಕು. ಅದರಲ್ಲಿ ಇನ್ನೊಂದು ಮಗುವಿದು ಫೋಟೋ ಇರಬೇಕಲ್ಲ, ಆ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇದೆ. ಇದರಲ್ಲಿ ನೀವು ಮಾತಾಡಿ ಸರ್. ನೋಡಿ ಸರ್, ಮಾತಾಡಿ ಹೇಳಿ. ಹೆಂಗ್ ಸಾಧ್ಯ ಸರ್ ಆಚೆ 2 ಕಾಲ ಆಚೆ ಈಚೆ ಹೋಗಕ್ಕೆ? 2 ಮಕ್ಳದ್ದು ಒಂದೇ ತರ ಆಗಕ್ಕೆ ಹೆಂಗ್ ಸಾಧ್ಯ? ಒಂದು. ಆಮೇಲೆ ಶಾಸಕರು ಒಂದ್ ಕಡೆ ಹೇಳ್ತಾರೆ, ನಾವು ಟೀಚರ್ನೆಲ್ಲ ತೆಗೀರಿ, 2 ಸಾವಾಯ್ತು, ಈ ಹಳೆ ಟೀಚರು ಹಳೆ ವರ್ಕರ್ ಎಲ್ಲರೂ ತೆಗೀರಿ, ಹೊಸಬ್ರನ್ನ ಹಾಕಿ ಅಂತ ಹೇಳ್ದವಾಗ ಟೀಚರ್ಸ್ ಡೇ ದಿವಸ ನಮ್ಮ ಶಾಸಕರು ಹೇಳ್ತಾರೆ, ಸ್ಟ್ರೆಸ್ ಅಲ್ಲಿ ಮಕ್ಕಳು ಸೂಸೈಡ್ ಮಾಡ್ಕೊಂತಾರೆ, ಅದಕ್ಕೆ ಟೀಚರ್ನ ಯಾಕೆ ತೆಗಿಬೇಕು ಅಂತ. ಮಕ್ಕಳು ಸರ್, ನಾನು ಬಿಟ್ಟು ಬಂದ ಮೇಲೆ ಅದೇ ಟೀಚರ್ ಸರ್ ಪೇರೆಂಟ್ಸು, ಅದೇ ಟೀಚರ್ ಗಾರ್ಡನ್ಸ್ ಅವರೇ ನೋಡ್ಕೋಬೇಕು. ಅದು ರೆಸಿಡೆನ್ಷಿಯಲ್ ಸ್ಕೂಲ್. ಶಾಸಕರು ಅದನ್ನ ಸ್ವಲ್ಪ ತಿಳ್ಕೋಬೇಕಾಗತ್ತೆ. ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕು. ನಮ್ಮ ಮನೇಲಿ ಬಂದು ಹೇಳಿದ್ರು ಸರ್, ನಾನು ಒಂದು ಮಗಳನ್ನ ಕಳ್ಕೊಂಡಿದ್ದೀನಿ, ನಾನು ಪಾರದರ್ಶಕವಾಗಿ ತನಿಖೆ ಮಾಡಿಸ್ತೀನಿ ಅಂತ. ಅಲ್ಲಿ ಹೋದ್ರ ಮೇಲೆ ಆ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್. ಈಗ ಏನು ಗೊತ್ತಾ, ನೀವು ಹೇಳಿದ್ರಿ ಏನು ಅಲ್ಲಿ CCTV ಹಾಕಿಲ್ಲ, ಮತ್ತೆ ಡೆತ್ ಆಗಿರೋ ಟೈಮಲ್ಲಿ 2 ಡೆತ್ತಲ್ಲೂ ಅವಳು ಯಾರೋ ಟೀಚರ್ ಇದ್ದಾರೆ ಆಕೆ ಅಂತ ಹೇಳಿದ್ರಿ. ಎಲ್ಲೋ ಬೇರೆ ಕಡೆ ಯಾವುದೋ ಒಂದು ಊರು ಹೇಳ್ತೀರಾ, ಆಕೆ ಅದೇ ಸಮಯಕ್ಕೆ 2 ಡೆತ್ ಆದಾಗ್ಲೇ ಅಲ್ಲಿ ಏನು ಎಂಟ್ರಿ ಮಾಡಲ್ಲ, ಏಕಾಏಕಿ ಊರಿಗೆ ಹೋಗ್ತಾಳೆ ಅಂತ. ಯಾಕಂಗೆ? ಪ್ರಿನ್ಸಿಪಲ್ ಇದ್ದಾರೆ, ಅವರು ಅಮೂಲ್ಯ ಡೆತ್ ಆದವಾಗ ಶಿವಮೊಗ್ಗಕ್ಕೆ ಹೋಗಿ, ಆ ದಿನ ಸಂಜೆ ಶಿವಮೊಗ್ಗಕ್ಕೆ ಹೋಗಿರ್ತಾರೆ. ನನ್ನ ಮಗಳು ಡೆತ್ ಆಗಿದ್ದ ದಿವ್ಸನೂ ಅವರು ಲೀವ್ ಹಾಕಿ ಹೋಗ್ಬೇಕು, ವಯಸ್ಸು ಪ್ರಿನ್ಸಿಪಲ್ಗೆ ವಹಿಸ್ಬಿಟ್ಟು ಹೋಗ್ಬೇಕು, ಇನ್ಚಾರ್ಜ್. ಹೌದು. ಇವ್ರು ಏನು ಇದ್ ಮಾಡಿಲ್ಲ, ಏಕಾಏಕಿ ಹೋಗಿದ್ದಾರೆ. ಅದ ಹೆಂಗೆ ಇವ್ರು ಶಿವಮೊಗ್ಗಕ್ಕೆ ಹೋದವಾಗ್ಲೇ 2 ಸಾವಾಗುತ್ತೆ. ಓಕೆ. ಇನ್ನೊಂದು, ಮತ್ತೆ ನೀವು ಹೇಳಿದ್ರಿ ಏನು, ಅವರು ನಿಮ್ಮ ಮಗಳು ಮತ್ತೆ ಅವ್ರ ಮಗಳು ಡೆತ್ ಆದಾಗ ಒಂದೇ ಸಲ ಏನು MLA ಕಡೆಯವ್ರು ಯಾರೋ ಬರ್ತಾರೆ ಒಳಗಡೆ ಅಂತ ಹೇಳಿದ್ರಿ, ಅದು ಯಾರು ಅಂತ? ನನ್ ಮಗಳು ಸತ್ತವಾಗ MLA PA ಒಳಗ್ ಬಂದಿದ್ದಾರೆ. ಬೆಳಗ್ಗೆ ಇದ್ ನಾನು ನೋಡಿದೀನಿ. ಆಗ್ಲೇ ನಾನು ಡೆತ್ ಆಗಿದ್ ಕೂಡಲೇ ನಿಮ್ಗೆ ಯಾವ ಟೈಮಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ? ನನಗ್ ತಿಳಿಸಿರೋದು 5:45, 5:50 ಬೆಳಗಿನ ಜಾವ. ಹೌದು. ಅವ್ ಡೆತ್ ಆಗಿದ್ದು 10 ಗಂಟೆಲಿ, ರಾತ್ರಿ 10, 10:30, 11 ಗಂಟೆ ಒಳಗಡೆ. ನೀವು ಕೇಳಲಿಲ್ವಾ ಯಾಕೆ ಇಷ್ಟೊತ್ತಿಗೆ ನೀವು ಹೇಳ್ತಿದ್ದೀರಾ ನನ್ ಮಗ್ಳಿ ತರ? ಅದೇ ಕೇಳಿದೀನಿ, ನಾನು ಕೇಳಿದೀನಿ. ಅವರು ಅದಕ್ಕೆ ಉತ್ತರ ಇಲ್ಲ. ಅದಕ್ಕೆ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. 12 ಕಿಲೋಮೀಟರ್ ಇರೋದಕ್ಕೆ ಇವರು ಬೆಳಗ್ಗೆ ಬಂದಿದ್ದಾರೆ. ಆಮೇಲೆ CCTVಗೆ ಸ್ಪಷ್ಟವಾಗಿ ಹೇಳಿ, ನೀವು ಅಲ್ಲಿ ಒಳಗಡೆ ಹೋಗುವಾಗ ಪೊಲೀಸರು ಇದ್ರೋ ಇಲ್ವೋ? ಇರ್ಲಿಲ್ಲ. ಪೊಲೀಸರು ಇರಲಿಲ್ಲ. ದೇ ಡಿಡ್ಂಟ್ ಇನ್ಫಾರ್ಮ್ ದ ಪೊಲೀಸ್. ಹೌದು, ಫಸ್ಟ್ ಪೊಲೀಸ್ಗೂ ಹೇಳ್ಬೇಕು. ಪೊಲೀಸ್ ಎಷ್ಟೊತ್ತಿಗೆ ಬಂದಿದ್ರು? ಪೊಲೀಸ್ ಬಂದಿರೋದು 6:30 ನಂತರ. 6:30 ನಂತರ. ಆಮೇಲೆ ಒಂದು 8:30 ಮೇಲೆ UDR ಬರ್ಕೊಂಡಿರೋದು ನನ್ನ ಮುಂದೆ, ಕೇಸ್ ಬರ್ಕೊಂಡಿರೋದು. ಈಗ ಯಾವ ದಿನ ಅಂತ ಹೇಳಿದ್ರಿ? ಶನಿವಾರ.
ಶನಿವಾರ ನಾನು ಭಾನುವಾರ ಬೆಳಗ್ಗೆ ನೀವು ಭಾನುವಾರ ಬೆಳಿಗ್ಗೆ ಅಲ್ಲಿಗೆ ಹೋಗಿದ್ದು. ಈಗ ವಸತಿ ನಿಲಯದ ಶಾಲೆಗಳಲ್ಲಿ ಶನಿವಾರ ಮತ್ತು ಭಾನುವಾರ ಮಕ್ಕಳಿಗೆ ಕಾಲ್ ಮಾಡಿ ಮಾತಾಡುವಂತಹ ಒಂದು ಇದಿರುತ್ತೆ, ಆಪ್ಷನ್ ಇರುತ್ತೆ. ಹೌದು. ನೀವು ಕಾಲ್ ಮಾಡಿ ಮಾತಾಡಿ. ನನ್ನ ಹೆಂಡತಿ 40 ಸರಿ, ಇದು ಪೊಲೀಸ್ನವರೇ ಲೆಕ್ಕ ಹಾಕಿ ಹೇಳಿರೋದು, 40 ಸರಿ ಕರೆ ಮಾಡಿದ್ದಾಳೆ. 40 ಸರಿ ಕರೆ ಮಾಡಿದ್ರು ರಿಪ್ಲೈನೂ ಮಾಡಲಿಲ್ಲ, ಫೋನು ಎತ್ತಲಿಲ್ಲ. ಆಯಿತು, ನಾನು 8:15 ಬಂದೆ ರಾತ್ರಿ. ಬಂದವಾಗ ಹೇಳಿದ್ಲು, ಸರಿ ಈ ಥರ ಫೋನ್ ಮಾಡಿದ್ದೆ, ಫೋನ್ ಎತ್ತಲಿಲ್ಲ. ಆಯಿತು, ನಾನು ಬೆಳಗ್ಗೆ ಡ್ಯೂಟಿ ಹೋಗೋಕ್ಕೆ ಮುಂಚೆ ಫಸ್ಟ್ ಹಾಸ್ಟ್ಲಿಗೆ ಹೋಗ್ಬಂದು, ನಾನು ಹೋಗಲೇಬೇಕು, ಯಾಕಂದರೆ ಹಿಂದಿನ ವಾರ ನಾನು ಹೋಗಿರಲಿಲ್ಲ, ಈ ವಾರ ಹೋಗಲೇಬೇಕು. ನಾನು ವಾರ ಬಿಟ್ಟರೆ 15 ದಿವಸಕ್ಕೆ ಹೋಗ್ತೀನಿ ನನ್ನ ಮಗಳನ್ನ, ಯಾಕಂದ್ರೆ ಅಷ್ಟು ಅಟ್ಯಾಚ್ಮೆಂಟ್. ಇನ್ನೊಂದು ಮಗಳು ದೂರ ಬೆಂಗಳೂರಲ್ಲಿದ್ದಾಳೆ, ನನಗೆ ಹತ್ರ ಇರೋದು ಅವಳು. ವಾರ ವಾರ ಹೋಗ್ತಾ ಇದ್ದೆ, ಇಲ್ಲ 15 ದಿವಸಕ್ಕೊಂದ್ಸರಿ ಆದರೂ ಹೋಗ್ತಿದ್ದೆ. ಅವತ್ತು ಹೋಗೋನು, ನಾನು ಬೆಳಗ್ಗೆನೇ ಹೋಗೋನು. ನಾನು ಒಂದು 7:30-8 ಗಂಟೆ ಮೇಲೆ, ಯಾಕಂದರೆ ಅಷ್ಟು ಒಳಗಡೆ ಅಲ್ಲಿ ಎಂಟ್ರಿ ಇಲ್ಲ, ಅಷ್ಟು ನಂತರ ಹೋಗಬೇಕು. ಹೋಗೋಣ ಅಂದ್ಕೊಂಡು ನಾನು ರಾತ್ರಿ ಹೇಳಿದೆ, ಆಯಿತು ನಾನು ಬೆಳಗ್ಗೆ ಹೋಗ್ತೀನಿ, ಹೋಗಿ ಬಂದು ಆಮೇಲೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ. ಅಷ್ಟರಲ್ಲಿ ನನಗೆ ಈ ಥರ ಬಂದು ನಿಮ್ಮ ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿ ಹೋಗಿ ಈ ಥರ ಆಗಿದ್ದು. ಆಮೇಲೆ ಸಿಡ್ಲು ಹೊಡೆದಿದೆ ಅಂತ ಹೇಳಿದ್ರು ಸರ್. ಸಾಮಾನ್ಯ ಎಂಥ ಓದದೇ ಇರೋರ್ಗೂ ಗೊತ್ತಾಗುತ್ತೆ ಸಿಡ್ಲು ಹೊಡೆದ್ರೆ ಏನಾಗುತ್ತೆ. ಒಂದು ಜಾಗಕ್ಕೆ ಸಿಡ್ಲು ಹೊಡೆದ್ರೆ ಅಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಬ್ಲಾಸ್ಟ್ ಆಗುತ್ತೆ, ಆ ಜಾಗ ಫುಲ್ಲು ಒಂದೇ ಹೋಲ್ ಆಗಿರ್ಬೇಕು. ಅಂದ್ರೆ ಇವ್ರು ಹೇಳೋ ಪ್ರಕಾರ ಸಿಡ್ಲು ಹೊಡೆದು ಬೇರೆ ಯಾವ ಟಿವಿ ಬಲ್ಪ್ ಅದ್ಯಾವುದಕ್ಕೂ ಪೆಟ್ಟಾಗ್ಲಿಲ್ಲ, ಯಾವುದಕ್ಕೂ ಆಗ್ಲಿಲ್ಲ, ಖಾಲಿ ಆ ಪರ್ಟಿಕ್ಯುಲರ್ CC ಕ್ಯಾಮ್ರಾಕ್ಕೆ ಮಾತ್ರ ಆಗಿದೆ. ನೋಡಿ, ಈ ಜನರಿಗೆ ಸ್ವಲ್ಪ ಅಬಲರು ಅಂತ ಗೊತ್ತಾದ್ರೆ ಯಾವ್ಯಾವ ರೀತಿಯೆಲ್ಲ ಯಾಮಾರಿಸ್ತಾರೆ ಅನ್ನೋದಕ್ಕೆ ಜ್ವಲಂತ ಉದಾಹರಣೆ ಇದು. ಇನ್ನು ಜೀವ ಅಂತ ಹೇಳಿ ನನ್ನ ಜೊತೆ ಬೆಂಗಳೂರಿನಿಂದ ದೂರವಾಣಿ ಸಂಪರ್ಕಕ್ಕೆ ಬಂದಾರಂತೆ. ನಮಸ್ತೆ ಜೀವ, ಕೇಳಿಸ್ತಾ ಇದೆಯಾ? ಸರ್ ನಮಸ್ತೆ, ಕೇಳಿಸ್ತಿದೆ, ಹೇಳಿ ಸರ್. ನಮಸ್ತೆ, ನೀವು ಚರ್ಚೆ ನೋಡ್ತಾ ಇದ್ದೀರಿ ಅಂತ ಎಣಿಸ್ಕೊಳ್ತೀನಿ. ಏನೇನು? ಹೌದು ಸರ್, ಚರ್ಚೆ ನೋಡ್ತಾ ಇದ್ದೀನಿ. ಹೇಳಿ ಸರ್. ನೋಡಿ, ಈ ದೇಶದಲ್ಲಿ ಅಲ್ಲಿ ಪ್ರಾಬ್ಲಮ್ ಆಯ್ತಂತ ಸ್ಟ್ರೈಕ್ ಮಾಡೋದು ಎಲ್ಲ ಆಯ್ತು. ಈಗ ಇಲ್ಲಿ ಕೊಪ್ಪ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ 1 ವರ್ಷದಿಂದ ಗೊತ್ತಿರೋಯ್ತು, ಅವ್ರ ತಂದೆ ತಾಯಿಗೆ ನ್ಯಾಯ ಸಿಕ್ಕಿಲ್ಲ. ಅದರಿಂದ 2 ವರ್ಷದಿಂದ ಇನ್ನೊಂದು ಮಗು ತೀರೋಯ್ತು, ಅವ್ರ ತಂದೆ ತಾಯಿಗೂ ನ್ಯಾಯ ಸಿಕ್ಕಿಲ್ಲ. ಇದನ್ನ ಒಂದು ಉನ್ನತವಾದ ತನಿಖೆ, CIDನೋ ಇಲ್ಲ CBI ತನಿಖೆನೋ ಅದ್ರ ಮುಖಾಂತರ ನಡೆಸಿ ಈಗ ಮಗು ಕಳ್ಕೊಂಡಿರೋಂಥ ತಂದೆ ತಾಯಿಗೆ ಒಂದು ನ್ಯಾಯ ಕೊಡಗಿಸ್ಬೇಕು. ಅದು ನಿಮ್ಮ ಚಾನಲ್ ಒಳ್ಳೆ ಕೆಲಸ ಮಾಡ್ತಿದೆ, ಅದಕ್ಕೆ ಫಸ್ಟ್ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಕರ್ನಾಟಕದಲ್ಲಿ ಎಷ್ಟೋ ಚಾನಲ್ಗಳಿದೆ, ಯಾವ ಚಾನಲ್ ಅಲ್ಲೂ ಕೂಡ ಈ ತರ ಲೈವ್ ಪ್ರೋಗ್ರಾಮ್ ಕೊಟ್ಟಿರ್ಲಿಲ್ಲ. ಮತ್ತೆ ನೋಡಿ, ಆ ಒಂದು ಮಗು ತೀರೋಗಿರೋದಕ್ಕೆ ನೋಡಿ ನೇಣ್ ಹಾಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ, ಆ ಸೂಸೈಡ್ ಅಂತ. ಅದು ಸೂಸೈಡ್ ಆಗಕ್ಕೆ ಹೇಗೆ ಸರ್ ಚಾನ್ಸ್? ಯಾಕಂದ್ರೆ ಇರೋದು 5.5 ಇಂದ 6 ಅಡಿ ಒಳಗಡೆ ಇದೆ ಅದು ಬಾತ್ರೂಮ್ದು. ಕಾಲು ನೆಲಕ್ಕಾಗುತ್ತೆ. ಆಮೇಲೆ ಯಾವುದೇ ವ್ಯಕ್ತಿಗೆ ಆಗ್ಲಿ ಅವ್ರಾಗ ಸೂಸೈಡ್ ಮಾಡ್ಕೋತೀನಿ ಅಂತ ಅಂದು ಕೊನೆಗಳಿಗೆ ಬದುಕ್ಬೇಕಂತ ಆಸೆ ಬರುತ್ತೆ ಎಂತವ್ರಿಗೂ. ಅದು ನೋಡ್ರೆ ಕಾಲು ನೆಲಕ್ಕಾಗ್ತಿದೆ, ಅದು ಹೇಗೆ ಸರ್ ಸಾವು ಇದಾಗುತ್ತೆ ಅದು? ಆಮೇಲೆ ಸಾವು ಆಗಿದ ತಕ್ಷಣ ಅವರ ತಂದೆ ತಾಯಿಗಾದ್ರೂ ಹೇಳ್ಬೇಕು. ಅದನ್ ಬಿಟ್ಟು ಒಬ್ಬ MLA ಶಾಸಕರ PA ಬಂದು ಹೋಗಿದ್ದಾರೆ ಅಂದ್ರೆ ಅದ್ರ ಏನು? ಪೊಲೀಸು ಬರ್ಲಿಲ್ಲ, ತಂದೆ ತಾಯಿಗೂ ಹೇಳಲಿಲ್ಲ, ಆದ್ರೆ MLA PA ಬಂದು ಹೋಗಿದ್ದಾರೆ ಅಂದ್ರೆ ಇದರಲ್ಲಿ ಕೈವಾಡ ಯಾರ್ದಿದೆ ಸರ್? ಸ್ಥಳೀಯ ಶಾಸಕರ ಕೈವಾಡ ಇದೆ. ಆ ಶಾಸಕರಿಗೂ ಆ ಮುರಾರ್ಜಿ ದೇಸಾಯಿ ಶಾಲೆಗೂ ಏನೋ ಸಂಬಂಧ ಇರೋದಕ್ಕಲ್ವಾ ಈ ತರ ಅಕ್ರಮ ಆಗಿರೋದಕ್ಕೆ? ಆ ಮಗು ಗೊತ್ತಾಗಿದೆ, ಆ ಅಕ್ರಮ ಗೊತ್ತಾಗಿದೆ ಅನ್ನೋ ಉದ್ದೇಶಕ್ಕೆ ಆ ಮಗುವನ್ನ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡ್ಬಿಟ್ಟು ಈ ತರ ನೇಣ್ ಹಾಕಿರೋ ರೀತಿ ತೋರಿಸ್ತಿದ್ದಾರೆ. 2 ವರ್ಷದಿಂದ ಒಂದ್ ಮಗುವನ್ನು ಅದೇ ತರ ಮಾಡಿದ್ದಾರೆ. ಆ 2 ವರ್ಷದಿಂದ ಒಂದ್ ಮಗು ತೀರೋದಾಗ ಅಮೂಲ್ಯ ತೀರ್ಕೊಂಡಾಗ್ಲೇ CCTV ಹಾಕಿ ಇಲ್ಲ ಒಬ್ರು ಲೇಡಿ ವಾರ್ಡನ್ ಇದ್ ಮಾಡಿ ಅಂತಾರೆ. ಈಗ ಒಂದು 4 ಜನ ಲೇಡೀಸ್ ಇದ್ರು ಕೂಡ ಅಲ್ಲೊಬ್ರು ಲೇಡಿ ವಾರ್ಡನ್ ಇರ್ಲೇಬೇಕಲ್ವಾ ಸರ್? ಮತ್ತೆ ಇಲ್ಲಿ ಇಷ್ಟು ಜನ ಹೆಣ್ಮಕ್ಳು ಇದ್ದಾರೆ, ಅವ್ರ ಯಾವ ಗ್ಯಾರಂಟಿ ಮೇಲೆ ನಾವು ತಂದೆ ತಾಯಿದವರು ಮಕ್ಕಳನ್ನ ಮುರಾರ್ಜಿ ದೇಸಾಯಿ ಸ್ಕೂಲ್ಗೆ ಅಡ್ಮಿಷನ್ ಮಾಡೋಕೆ ಹೇಳಿ? ಈಗ ನೀವು ಒಂದು ಒಳ್ಳೆ ಕ್ವಶನ್ ಎತ್ಕೊಂಡಿದ್ದೀರಾ ಸರ್ ಟಿವಿ ಲೈವ್ ಅಲ್ಲಿ. ಅದನ್ನ ಒಂದು ಕೊನೆಗಾಣಿಸ್ಬೇಕು. ಇವ್ರಿಗೆ ತಂದೆ ತಾಯಿಯವ್ರಿಗೆ ನ್ಯಾಯ ಕೊಡಿಸ್ಬೇಕು. ಈಗ ಯಾರು ಮಕ್ಕಳು ಕಳ್ಕೊಂಡಿದ್ದಾರೆ ಅವ್ರಿಗೆ ಅಲ್ಲಿವರೆಗೂ ಬಿಡ್ಬೇಡಿ ಸರ್. ಯಾಕಂದ್ರೆ ನಿಮ್ಮ ಚಾನಲ್ ತುಂಬಾ ಒಳ್ಳೆ ಕಾರ್ಯ ಮಾಡ್ತಿದೆ. ಇದು ಹಾಗೆ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಲಿ ಸರ್. ಅವ್ರಿಗೆ ನ್ಯಾಯ ಕೊಡಿಸಿ ಬಡವರು ಖಂಡಿತ ಕೊಡಿಸ್ತೀವಿ ಜೀವ. ಅದ್ರ ಜೊತೆಯಲ್ಲಿ ನಮ್ ಜೊತೆ ನಿಮ್ಮಂತವ್ರು ಕೂಡ ನಿಂತ್ಕೊಳ್ಬೇಕು. ನಾಡಿದ್ದು ಕೇಸ್ ಆಫ್ ಪ್ರತಿಭಟನೆಯೋ ಅಥವಾ ಮತ್ತೊಂದು ಮಗದೊಂದು ಆಯ್ತು ಅಂತ ಆದ್ರೆ ನೀವು ಕೂಡ ಪಾಲ್ಗೊಳ್ಬೇಕು ಸರ್. ನಾವು ಬರ್ತೀವಿ ಸರ್, ಬೆಂಗಳೂರಿಂದಾನೆ ಪ್ರತಿಭಟನೆಗೂ ಕೂಡ ಬಂದಿದೀವಿ ನಾವು. ಮುಂದೆ ಕೂಡ ಬರ್ತೀವಿ ನಾವು. ಅವ್ರಿಗೆ ನ್ಯಾಯ ಒದಗಿಸಿ ನಿಮ್ಮ ಚಾನಲ್ ಮುಖಾಂತರ ಅದನ್ನ ಕಳಕಳಿಯಾಗಿ ಕೋರ್ಕೊತಿದ್ದೀನಿ. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಬಹಳ ಸ್ಪಷ್ಟವಾಗಿ
ನಾನಿಲ್ಲಿ ಈ ಫೋಟೋವನ್ನು ನಿಮಗೆ ತೋರ್ಸೋಕ್ಕಾಗಲ್ಲ. ದ ರೀಸನ್ ಏನಂದ್ರೆ ನಾವು ಇನ್ನೂ ಕೂಡ ಬ್ಲರ್ ಮಾಡಲಿಲ್ಲ, ಬಟ್ ನಾನು ನೋಡ್ತಾ ಇದ್ದೀನಿ. ನಾಳೆ ದಿನ ನಿಮಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು, ಒಂದೊಂದೇ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ. ಆ ಅಮೂಲ್ಯ ಅನ್ನುವ ಫೋಟೋದಲ್ಲಿ ಕೂಡ ಕಾಲುಗಳು ಎರಡೂ ಆಚೆ ಮತ್ತು ಈಚೆ ಇದೆ. ಅದು ಹೇಗೆ ಸಾಧ್ಯ? ಚರ್ಚೆ ಮಾಡ್ತಾ ಹೋಗ್ತೀವಿ. ಆಫ್ಟರ್ ಎ ಶಾರ್ಟ್ ಬ್ರೇಕ್, ಒಂದು ಸಣ್ಣ ವಿರಾಮದ ಬಳಿಕ ಈ ಚರ್ಚೆ ಮುಂದುವರಿಯುತ್ತೆ.